ತಡಿಬಿಟ್ರು ತಡಿಬಿಟ್ರು. ನಮಸ್ಕಾರ ವೀಕ್ಷಕರೇ, ದೀಪಾವಳಿ ಬಂತಂದ್ರೆ ಸಾಕು ನಮಗೆ ಕೆಲ ಜಾತ್ರೆಗಳು ಪದ್ಧತಿಗಳು ನೆನಪಾಗತ್ತೆ. ಆ ದೇವಸ್ಥಾನಗಳಲ್ಲಿ ಆಚರಿಸಲಾಗುವ ಆಚಾರ ವಿಚಾರಗಳು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಆ ದೇವಸ್ಥಾನಗಳ ಪಟ್ಟಿಯಲ್ಲಿ ಹಾಸನಾಂಬೆ ದೇವಸ್ಥಾನವೂ ಒಂದು. ಇನ್ನೊಂದು ಹುಲಿಜಂತಿ ಮಾಳಿಂಗರಾಯನ ದೇವಸ್ಥಾನ. ಹಾಸನಾಂಬೆ ದೇವಸ್ಥಾನವು ವರ್ಷಕ್ಕೆ ಒಂದೇ ಸರ್ತಿ ಓಪನ್ ಆಗುತ್ತೆ. ದೇಗುಲದ ಬಾಗಿಲು ಮುಚ್ಚುವಾಗ ಹಚ್ಚಿಟ್ಟ ದೀಪ, ಹೂವು ಮತ್ತು ಅನ್ನ ಪ್ರಸಾದ ವರ್ಷದವರೆಗೂ ಹಾಗೇ ಇರುತ್ತೆ. ಸಪೋಸ್ ಏನಾದರೂ ಒಂದೇ ಒಂದು ಹೂವು ಬಾಡಿದ್ರೆ ಪ್ರಳಯವಾಗತ್ತೆ, ಒಂದೇ ಒಂದು ಹಚ್ಚಿದ ದೀಪ ಆರಿದ್ರೆ ಕಲಿಯುಗ ಅಂತ್ಯವಾಗತ್ತೆ. ಹಾಸನಾಂಬೆ ದೇವರ ಮುಂದೆ ಇಟ್ಟ ಅನ್ನ ಪ್ರಸಾದ ಕೆಟ್ಟು ಹೋದ್ರೆ ವಿನಾಶ ಪಕ್ಕ ಅಂತ ಹೇಳಲಾಗತ್ತೆ. ಅದರಂತೆ ಹುಲಿಜಂತಿ ಮಾಳಿಂಗರಾಯನ ದೇವಸ್ಥಾನದ ಸುತ್ತ ಸಾಕ್ಷಾತ್ ಶಿವನೇ ದೀಪಾವಳಿಯ ಅಮಾವಾಸ್ಯೆಯ ನಟ್ಟ ನಡುರಾತ್ರಿ ಸುತ್ತಲೂ ಮುಂಡಾಸು ಅರ್ಥಾತ್ ಬಟ್ಟೆಯನ್ನ ಸುತ್ತಿ ಹೋಗ್ತಾನಂತೆ. ಆದ್ರೆ ಈ ಸರ್ತಿ ಈ ದೇವಸ್ಥಾನಕ್ಕೆ ಸುತ್ತಲಾಗಿದ್ದ ಮುಂಡಾಸು ಕಲಿಯುಗ ಅಂತ್ಯ ಮುಂದಾಗೋ ಗಂಡಾಂತರದ ಸುಳಿವನ್ನ ಕೊಟ್ಟಿದೆಯಂತೆ. ದೇಗುಲಕ್ಕೆ ಶಿವ ಸುತ್ತಿದ್ದ ಮುಂಡಾಸನ್ನ ಒಬ್ಬ ವ್ಯಕ್ತಿ ತೆಗೆದು ಹಾಕಿದ್ದು ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಹಾಗಾದ್ರೆ ಈ ಮಾಳಿಂಗರಾಯ ಮುಂಡಾಸು ಕೊಟ್ಟ ಮುನ್ಸೂಚನೆ ಏನು? ಸುತ್ತಿದ ಮುಂಡಾಸು ತೆಗೆದು ಹಾಕಿದ್ರೆ ಏನಾಗತ್ತೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಪದ್ಧತಿಗಳನ್ನ ನಿಲ್ಲಿಸಲಾಗ್ತಾ ಇದೆಯಾ? ಇದನ್ನ ಅಪಹಾಸ್ಯ ಮಾಡೋದಾಗ್ಲಿ, ಇದರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳೋದಾಗಲಿ ಮಾಡೋದು ಎಷ್ಟು ಸರಿ? ಎಷ್ಟೇ ಅಲ್ಲದೆ ನಿಮ್ಮೂರ ದೇವರು ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಆದ್ರೆ ಈ ವರ್ಷ ಒಂದು ದೊಡ್ಡ ದುರ್ಘಟನೆಗೆ ಸಂಭವಿಸಿಬಿಟ್ಟಿದೆ. ಅದೇನು ಅಂತಂದ್ರೆ, ಈ ವರ್ಷ ಎಂದಿನಂತೆ ಪದ್ಧತಿಯಂತೆ ಮುಂಡಾಸು ಸುತ್ತಿ ಹೋದಂತ ಸಂದರ್ಭದಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿ ದೀಪಾವಳಿಯ ಸಂದರ್ಭದ ಅಮಾವಾಸ್ಯೆಯ ದಿನ ಮುಂಡಾಸು ಸುತ್ತಿ ಹೋಗಿದ್ರು. ಮುಂಡಾಸು ಸುತ್ತಿ ಹೋಗಿದ್ದನ್ನ ನೋಡೋದಕ್ಕಂತ ಲಕ್ಷ ಭಕ್ತರು ಬಂದಿದ್ರು. ದೇವಸ್ಥಾನಕ್ಕೆ ಎಂದಿನಂತೆ ಬಿಳಿ ಬಟ್ಟೆಯಿಂದ 7 ಕಳಶಗಳಿಗೆ ಮುಂಡಾಸನ್ನ ಹೊದಿಸಲಾಗಿತ್ತು. ಆದ್ರೆ ಈ ವರ್ಷ ಏನಾಗಿದೆ ಅಂದ್ರೆ, ಮುಂಡಾಸು ನೋಡೋದಕ್ಕೆ ಹೋದಂತ ಭಕ್ತರು ಮುಂಡಾಸನ್ನ ತೆಗೆದು ಹಾಕಿದ್ದಾರೆ. ಅದು ದೃಶ್ಯದಲ್ಲಿ ನೀವು ಕಾಣಬಹುದು. ಈ ದೃಶ್ಯ ನೋಡಿದಂತಹ ಹಿರಿಯರು ಈ ಸರ್ತಿ ಏನೋ ಆಗುವ ಸಾಧ್ಯತೆ ಇದೆ. ಅಂದ್ರೆ ಭಕ್ತರು ಆ ಮುಂಡಾಸನ್ನ ಮುಟ್ಟೋದಕ್ಕೆ ಹೋದ್ರು, ಆದ್ರೆ ಮುಂಡಾಸು ತನ್ನಂತಾನೆ ಅಲ್ಲಾಡಿದೆಯಂತೆ. ಅಂದ್ರೆ ಶಿವ ಈ ಸರ್ತಿ ಮಾನವನ ಮೇಲೆ ಕುಪಿತನಾಗಿದ್ದಾನೆ ಅಂತ ಎಲ್ಲ ಕಡೆ ಮಾತುಗಳು ಕೇಳಿ ಬರ್ತಾಗಿದೆ. ಹಂಗಾದ್ರೆ ಮುಂಡಾಸು ಸುತ್ತಿದ್ರೆ ಅಥವಾ ಮುಂಡಾಸು ಸುತ್ತದೇ ಹೋದ್ರೆ ಏನಾಗತ್ತೆ? ಅಫ್ಕೋರ್ಸ್ ಮುಂಡಾಸು ಸುತ್ತದೇ ಹೋದ್ರೆ ಪರಮೇಶ್ವರ ಡೈರೆಕ್ಟ್ ಆಗಿ ಮುನ್ಸೂಚನೆ ಕೊಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಸಂಭವಿಸೋದು ಪಕ್ಕ ಅಂತ ಪೂಜಾರಿಗಳು ಹೇಳ್ತಾಗಿದ್ದಾರೆ. ಎಂದೂ ಆಗದಂತಹ ತಪ್ಪು ಈ ಸರ್ತಿಯಾಗಿದೆ. ಅಂದ್ರೆ ಮುಂಡಾಸು ಸುತ್ತಿ ಹೋದಂತ ಸಂದರ್ಭದಲ್ಲಿ ಸುತ್ತಿ ಜನ ಮುಂಡಾಸನ್ನ ನೋಡೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮುಂಡಾಸು ಕೆಳಗಡೆ ಬಿದ್ದಿದೆ. ಅಂದ್ರೆ ಕಳಶದಿಂದ ಕೆಳಗಡೆ ಜಾರಿ ಬಿದ್ದಿದೆ. ಇದರಿಂದಾಗಿ ಶಿವನು ಕುಪಿತನಾಗಿದ್ದಾನೆ, ಕೋಪಗೊಂಡಿದ್ದಾನೆ ಅಂತ ಭಕ್ತರಲ್ಲಿ ಆತಂಕ ಮನೆ ಮಾಡಿದೆ. ಹಂಗಾದ್ರೆ ಈ ದೇವಸ್ಥಾನಕ್ಕೆ ಶಿವಪಾರ್ವತಿ ಬಂದು ಮುಂಡಾಸು ಸುತ್ತಿ ಹೋಗೋದು ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಅದಕ್ಕೆ ಒಬ್ಬ ಮಹಾಮಾನ್ವಿತ ಹಾಲುಮತ ಕುರುಬ ಮಾಳಿಂಗರಾಯರು ಕೂಡ ಕಾರಣಕರ್ತರು. ಮಾಳಿಂಗರಾಯ ಅನ್ನುವಂತಹ ಮಹಾನ್ ಭಕ್ತ ಶಿವಪಾರ್ವತಿಯನ್ನ ಮೆಚ್ಚಿಸಿ ಧರೆಗಿಳಿಯುವಂತೆ ಹೇಳಿದ್ದ. ಅಪಾರ ಭಕ್ತಿಯಿಂದಾಗಿ ಶಿವಪಾರ್ವತಿ ಈತನಿಗೋಸ್ಕರ ಅಂದ್ರೆ ಮಾಳಿಂಗರಾಯರಿಗೋಸ್ಕರ ಇಂದಿಗೂ ಕೂಡ ಕಲಿಯುಗದಲ್ಲಿ ಭೂಮಿಯ ಮೇಲೆ ಬಂದು ಮಾಳಿಂಗರಾಯರ 7 ಕಳಶಗಳಿಗೆ ಮುಂಡಾಸು ಸುತ್ತಿ ಹೋಗ್ತಾರೆ. ಆದ್ರೆ ಈ ವರ್ಷ ಮುಂಡಾಸು ಸುತ್ತಿ ಹೋಗಿದ್ರು ಕಳಶಗಳಿಗೆ, ಆದ್ರೆ 7 ಕಳಶಗಳಲ್ಲಿ 1 ಕಳಶದ ಮುಂಡಾಸು ಕೆಳಗಡೆ ಜಾರಿ ಬಿದ್ದಿರೋದ್ರಿಂದ ಇದು ಮುಂದಾಗುವ ಕೇಡುಗಾಲದ ಮುನ್ಸೂಚನೆ ಅಂತ ಹೇಳಲಾಗ್ತಾಗಿದೆ. ಮುಂಡಾಸು, ಹೌದು, ಮುಂಡಾಸು ಅಂತಂದ್ರೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಇದೊಂದು ಪೇಟ, ಇದೊಂದು ಬಟ್ಟೆಯ ಪೇಟ ಅಥವಾ ಇದನ್ನ ತಲೆಗೆ ಸುತ್ತಿಕೊಳ್ಳುವಂತಹ ಪೇಟ ಅಂತ ಸಾಮಾನ್ಯವಾಗಿ ಮಾತಾಡ್ಕೊಳ್ತಾರೆ. ಆದ್ರೆ ಹುಲಿಜಂತಿ ಅನ್ನುವಂತಹ ದೇವಸ್ಥಾನದಲ್ಲಿ ಇದೇ ಪೇಟ, ಇದೇ ಮುಂಡಾಸು ಶಿವನ ಆಶೀರ್ವಾದ ಅಂತ ಹೇಳಲಾಗತ್ತೆ. ಅರ್ಥಾತ್ ಹುಲಿಜಂತಿ ಮಾಳಿಂಗರಾಯನ ದೇವಸ್ಥಾನಕ್ಕೆ ಸಾಕ್ಷಾತ್ ಶಿವನೇ ಮುಂಡಾಸನ್ನ ಸುತ್ತಿ ಹೋಗ್ತಾನೆ ಅನ್ನುವಂತಹ ಪ್ರತೀತಿ ಈ ಭಕ್ತರಲ್ಲಿ ನಂಬಿಕೆ ಒಂದು ಮನೆ ಮಾಡಿದೆ.
ಅಂದ್ರೆ ಇದು ಪವಾಡವೇ ಸರಿ ಅಂತಾನೆ ಹೇಳಬಹುದು. ಕಲಿಯುಗದಲ್ಲಿ ಸೃಷ್ಟಿ ಮಾಡ್ತಾ ಇರುವಂತಹ ಪವಾಡಗಳಲ್ಲಿ ಶಿವನ ಪವಾಡ ಇಂದಿಗೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಅದುವೇ ಹುಲಿಜಂತಿ ಮಾಳಿಂಗರಾಯ ದೇವಸ್ಥಾನದ ಮುಂಡಾಸು ಸುತ್ತುವಂತಹ ಸಂದರ್ಭ. ಇಂದಿಗೂ ಹುಲಿಜಂತಿ ದೇವಸ್ಥಾನದಲ್ಲಿ ಸಾಕ್ಷಾತ್ ಶಿವಪಾರ್ವತಿ ಪ್ರತ್ಯಕ್ಷರಾಗ್ತಾರೆ. ಆ ಮಹಾಪವಾಡವನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಲಕ್ಷಾಂತರ ಭಕ್ತರು ಮುಗಿಬೀಳ್ತಾರೆ. ಅಸಲಿಗೆ ಅಮಾವಾಸ್ಯೆಯಂದು ನಟ್ಟ ನಡುರಾತ್ರಿ ದೇವಾಲಯದಲ್ಲಿ ಅಕ್ಷರಶಃ ಪವಾಡವೇ ನಡೆದು ಹೋಗಿರತ್ತೆ. ಆ ಪವಾಡ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಅಂದ್ರೆ ಹುಲಿಜಂತಿ ಮಾಳಿಂಗರಾಯ ದೇವಸ್ಥಾನದಲ್ಲಿ ಒಂದೇ ದಿನ ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ. ಆದ್ರೆ ಅಮಾವಾಸ್ಯೆಯ ದಿನ ರಾತ್ರಿ ಯಾರೂ ಕೂಡ ಇರೋದಿಲ್ಲ. ಕಾರಣ ಶಿವ ಪಾರ್ವತಿ ಈ ದೇವಸ್ಥಾನಕ್ಕೆ ಬಂದು ಮುಂಡಾಸು ಸುತ್ತಿ ಹೋಗ್ತಾರೆ ಅಂತ ಕಾರಣಕ್ಕಾಗಿ ಇಡೀ ಊರೇ ಜಾಗ ಖಾಲಿ ಮಾಡಿರತ್ತೆ. ಶಿವಪಾರ್ವತಿ ಮುಂಡಾಸು ಸುತ್ತೋದನ್ನ ನೋಡಿದ್ರೆ ಆ ವ್ಯಕ್ತಿ ಕ್ಷಣ ಮಾತ್ರದಲ್ಲಿ ಕಣ್ಣು ಕಳೆದುಕೊಳ್ತಾನೆ ಅನ್ನುವಂತಹ ತಾಜಾ ಉದಾಹರಣೆಗಳು ಕೂಡ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪರಮೇಶ್ವರ ಭಕ್ತಿ ಪ್ರಿಯ, ಭಕ್ತರು ಬೇಡಿದನ್ನ ಕರುಣಿಸೋ ಕರುಣಾಮಯಿ. ತನ್ನ ಪರಮ ಭಕ್ತರು ಕರೆದ್ರೆ ಸಾಕು ಓಡೋಡಿ ಬರ್ತಾರೆ ಈ ಮುಕ್ಕಣ್ಣ. ಕಲಿಯುಗದಲ್ಲಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಧರೆಗಿಳಿಯೋದು ಎಲ್ಲಿ ಗೊತ್ತಾ? ಇಂದಿಗೂ ಕೂಡ ಧರೆಗಿಳಿತಾಳೆ ಇದೇ ಹುಲಿಜಂತಿ ಮಾಳಿಂಗರಾಯನ ದೇವಸ್ಥಾನದಲ್ಲಿ. ಹೌದು, ಶಿವಪಾರ್ವತಿ ಧರೆಗಿಳಿತಾ ಇದ್ದಂತೆ ಈ ದೇಗುಲ ಅಥವಾ ಈ ನೆಲ ಬಂಗಾರದ ಮಯವಾಗಿರತ್ತೆ, ಭಂಡಾರದಿಂದ ಕೂಡಿರತ್ತೆ. ಉಘೆ ಉಘೆ ಅಂತ ಜಯಘೋಷ ಸಪ್ತ ಸಾಗರದಾಚೆಯೂ ಕೂಡ ಕೇಳಿಸ್ತಾ ಇರತ್ತೆ. ಮಾಳಿಂಗರಾಯ ದೇವಸ್ಥಾನ ನಿಜಕ್ಕೂ ಚಿನ್ನದ ಲೇಪನದಿಂದ ಮಾಡಲಾಗಿರತ್ತೆ. ಚಿನ್ನದ ಮಳೆಯೇ ಸುರಿತಾಗಿರತ್ತೆ. ದೀಪಾವಳಿಯ ಅಮಾವಾಸ್ಯೆ ನಟ್ಟ ನಡು ರಾತ್ರಿಯೆಂದು ಪಾರ್ವತಿ ಪರಮೇಶ್ವರರು ಇಲ್ಲಿ ಪ್ರತ್ಯಕ್ಷರಾಗಿ ಅಚ್ಚರಿ ಸೃಷ್ಟಿ ಮಾಡ್ತಾ ಇದ್ದಾರೆ. ನೋಡಿ ಮಹಾಪವಾಡವನ್ನ. ಪ್ರತಿ ದೀಪಾವಳಿಯ ಅಮಾವಾಸ್ಯೆಯ ದಿನ ಪಾರ್ವತಿ ಸಮೇತರಾಗಿ ಪರಮೇಶ್ವರ ಇಲ್ಲಿ ಪ್ರತ್ಯಕ್ಷರಾಗಿ ದೇವಾಲಯದ ಕಳಸಗಳಿಗೆ ಮುಂಡಾಸು ಸುತ್ತಿ ಹೋಗ್ತಾರೆ. ದೇವಾಲಯದ 7 ಕಳಸಗಳಿಗೆ ಬಟ್ಟೆಯೊಂದನ್ನ ಸುತ್ತಿದಂತೆ ಕಾಣಿಸ್ತಾ ಇದೆಯಲ್ಲ, ಇದನ್ನ ಸುತ್ತಿದವರು ಮತ್ಯಾರೂ ಅಲ್ಲ, ಸಾಕ್ಷಾತ್ ಶಿವ ಹಾಗೂ ಪಾರ್ವತಿ ದೇವಿ ಅಂತ ಭಕ್ತರು ನಂಬಿದ್ದಾರೆ. ಅಸಲಿಗೆ ಈ ಮುಂಡಾಸು ಅಂತಂದ್ರೆ ಏನು ಅಂತ ನೀವು ಯೋಚನೆ ಮಾಡಬಹುದು. ಮುಂಡಾಸು ಅಂತಂದ್ರೆ ಪೇಟ ಅಂದ್ರೆ ತಲೆಗೆ ಸುತ್ತಿಕೊಳ್ಳುವಂತಹ ಬಟ್ಟೆ. ವಿಚಿತ್ರ ಏನಂತಂದ್ರೆ ಈ ಸಮಯದಲ್ಲಿ ಅಂದ್ರೆ ಮುಂಡಾಸು ಸುತ್ತುವಂತ ಸಮಯದಲ್ಲಿ ದೀಪಾವಳಿಯ ನಟ್ಟ ನಡು ರಾತ್ರಿಯಲ್ಲಿ ಕಗ್ಗತ್ತಲಲ್ಲಿ ಯಾರೊಬ್ರೂ ಕೂಡ ಈ ದೇವಾಲಯದ ಬಳಿ ಇರೋದಿಲ್ಲ. ಎಲ್ಲರೂ ಕೂಡ ದೇವಾಲಯವನ್ನ ಬಿಟ್ಟು ದೂರ ಹೋಗಿರ್ತಾರೆ. ಯಾಕಂದ್ರೆ ಶಿವಪಾರ್ವತಿ ಪ್ರತ್ಯಕ್ಷರಾಗಿ ದೇವಾಲಯಕ್ಕೆ ಮುಂಡಾಸನ್ನ ಸುತ್ತೋದನ್ನ ಯಾರೂ ನೋಡಬಾರದಂತೆ. ಒಂದು ವೇಳೆ ಅದನ್ನ ನೋಡಿದ್ದೆಯಾದಲ್ಲಿ ಸಹಜವಾಗಿ ಕಣ್ಣುಗಳು ಹೋಗತ್ತೆ, ಆತ ಸತ್ತು ಹೋಗ್ತಾನೆ ಅನ್ನುವಂತಹ ನಂಬಿಕೆ ಭಕ್ತರದ್ದಾಗಿದೆ. ಅದು ಸಹ ಕೆಲವರು ಅದನ್ನ ನೋಡಲೇಬೇಕು ಅಂತ ಹೋಗಿ ಸಾಹಸ ಮಾಡುವುದಕ್ಕೆ ಹೋಗಿ ಹುಚ್ಚರಾಗಿದ್ದಿದೆ. ಜೊತೆಗೆ ಕಣ್ಣನ್ನ ಕಳೆದುಕೊಂಡವರು ಇದ್ದಾರೆ ಅಂತ ಭಕ್ತರು ಹೇಳ್ತಾರೆ. ಹೀಗೆ ಭಕ್ತರು ಮುಂಡಾಸಿನ ಬಗ್ಗೆ ಅಥವಾ ಮುಂಡಾಸನ್ನ ನೋಡೋದಕ್ಕೆ ಹೋದಂತಹ ಭಕ್ತರು ಸುತ್ತಲಾಗಿದ್ದಂತಹ ಮುಂಡಾಸು ಕೆಳಗಡೆ ಜಾರಿ ಬಿದ್ದಿರೋದ್ರಿಂದ ಈಗ ಮುಂದಿನ ಮುನ್ಸೂಚನೆ ಏನಾಗಬಹುದು ಅನ್ನುವಂತಹ ಭಯ ಎಲ್ಲರನ್ನ ಕಾಡ್ತಾ ಇದೆ. ಇದರ ಬಗ್ಗೆ ನಿಮಗೇನನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ.